ಇಲ್ಲಾಗತ್ತೆ, ರಿನ್ಯೂ ಆಗುತ್ತೆ, ಅಲ್ಲಿ ಡೊನೇಷನ್ ಬರುತ್ತೆ. ಟೈಮಿಂಗ್ ಸರ್, ಸಸ್ಪಿಷನ್. ಇಲ್ಲೂ ಹಂಗೆ ಸರ್, ಯಾವ ಅಕೌಂಟಿಗೆ ದುಡ್ಡು ಹೋಗುತ್ತೆ ಆ ಅಕೌಂಟ್ ಇಂದಾನೆ ಇವ್ರಿಗೆ ಬರುತ್ತೆ. ಇದು ಗ್ರೌಂಡ್ಸ್ ಅಲ್ವಾ ಅನ್ನೋದು ಅವ್ರ ಪ್ರಶ್ನೆ. ನೋಡಿ ಸರ್, ಅಬ್ಸಲ್ಯೂಟ್ಲಿ ವಾಟ್ ಯು ಹ್ಯಾವ್ ರೈಸ್ಡ್ ದ ಪಾಯಿಂಟ್ಸ್. ಲೆಟ್ ಮಿ ಆನ್ಸರ್ ಪ್ಲೀಸ್. ಆನ್ಸರ್ ಅಲ್ಲ ನಿಮ್ಗಲ್ಲ. ನೋ ಇಂಟ್ರಪ್ಷನ್. Yes, sir. ನೋ ಇಂಟ್ರಪ್ಷನ್. ಇಟ್ನಾಳ್ ಸರ್, ಚನ್ನಬಸಪ್ಪ ಅವ್ರು ಇಬ್ರು ನಾವು ಕೇಳ್ತೀವಿ ಎಲ್ಲ. ನೋಡಿ, ಪ್ಲೀಸ್. 13/8/26 ಸಂಬಂಧಪಟ್ಟಂತಹ ಲೋಕಾಯುಕ್ತ ವಿಶೇಷ ತನಿಖಾ ತಂಡ SIT ಹ್ಯಾಸ್ ಗಿವನ್ ರಿಪೋರ್ಟ್ ಟು ದ ಸೆಕ್ರೆಟರಿ ಆಫ್ ಹೋಮ್ ಡಿಪಾರ್ಟ್ಮೆಂಟ್. ಇದನ್ನೇ ಸನ್ಮಾನ್ಯ CT ರವಿ ಅವರು ಕೇಳೋಂಥ ಪ್ರಶ್ನೆಗೆ 17/8/26 ಅಧಿವೇಶನದ ಮೊದಲನೇ ದಿವಸ 22 ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು ನಂದಲ್ಲ ಉತ್ತರ, ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ. ಇದರಲ್ಲಿ 2 ಅಂತ. ಒಂದು, ಬೇಸ್ಡ್ ಆನ್ ದ ಸ್ವೀಸೈಡ್ ನೋಟ್ ಆಫ್ ದಟ್ ಎಂಪ್ಲಾಯಿ, ಯಾರು ಸೆಕ್ಷನ್ ಆಫೀಸರು ಸೂಪರ್ಡೆಂಟ್ ಯಾರಿದ್ರು ಸ್ವೀಸೈಡ್ ಮಾಡ್ಕೊಂಡ್ರು, ಅವರ ಡೆತ್ ನೋಟ್ಗೆ ಅನುಗುಣವಾಗಿ FIR ಆಗಿ FIR ಮೇಲೆ ಚಾರ್ಜ್ ಶೀಟ್ ಆಗಿರೋದು. ಮೊದಲು FIR, ಆಮೇಲೆ ಚಾರ್ಜ್ ಶೀಟು. ಮೊದಲು FIRನಲ್ಲಿ ಅಫ್ಕೋರ್ಸು ನಾಗೇಂದ್ರ ಆಮೇಲೆ ರಾಜೀನಾಮೆ ಕೊಟ್ಟರು, ರೆಸಿಗ್ನೇಷನ್ ಕೊಟ್ಟರು, ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂತು, ಅದಾಯಿತು. SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ 14 ಜನ ಆರೋಪಿಗಳು, ಅದರಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. ವಾಟ್ SIT ಹ್ಯಾಸ್ ಫೈಲ್ಡ್ ದ ಚಾರ್ಜ್ ಶೀಟು. ನೀವು ಹೇಳ್ತಾ ಇರ್ತಕ್ಕಂಥ ಚಾರ್ಜ್ ಶೀಟು ಈಗ ಪ್ರಪೋಸ್ಡ್ CBI EDನೋ ಆಗ್ತಾರೆ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ದೇರ್ ಆರ್ 2 ಕಂಪ್ಲೇಂಟ್ಸು. ಒಂದು, ಪೊಲೀಸಲ್ಲಿ ಕರ್ನಾಟಕ ಪೊಲೀಸಲ್ಲಿ ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರು ಹೆಸರಿಲ್ಲ. ಇನ್ ದ ಮೀನ್ ವೈಲು ಕನ್ಸರ್ನ್ ಬ್ಯಾಂಕ್ ಮ್ಯಾನೇಜರ್ ಫೈಲ್ಡ್ ದ ಕಂಪ್ಲೇಂಟ್. ಯೂನಿಯನ್ ಬ್ಯಾಂಕ್ ಆಫ್ ಎಸ್, ಅವರು ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ EDಗೆ ಹೋಗಿದೆ, EDಯಿಂದ CBIಗೆ ಬಂದಿದೆ. ಅದರಲ್ಲಿ ನಾಗೇಂದ್ರ ಫಿಕ್ಸ್ ಮಾಡಬೇಕಂತೇಳಿ BJP ಪ್ರಯತ್ನ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇನ್ಕ್ಲೂಡಿಂಗ್ ಇಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುಜರಾತ್ ರಾಜ್ಯಸಭಾ ಎಲೆಕ್ಷನಲ್ಲಿ ಹೆಂಗೆ DK ಶಿವಕುಮಾರ್ನವ್ರನ್ನ ಫಿಕ್ಸ್ ಮಾಡಿ ತಿಹಾರ್ ಜೈಲಿಗೆ ಕಳಿಸೋದು ಅಂತೇಳಿ ಕರ್ನಾಟಕದ ಜನ ನೋಡಿದ್ದಾರೆ. ನಾಟ್ ಓನ್ಲಿ DK ಶಿವಕುಮಾರ್, ಇಡೀ ದೇಶದಲ್ಲಿ ಯಾರ್ಯಾರು ವಿರೋಧ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, DMK ಇರ್ಬೋದು, ಮತ್ತೊಬ್ರು ಇರ್ಬೋದು, ವಿರೋಧ ಪಕ್ಷದ ನಾಯಕರನ್ನ CBI ED ಬಳಸ್ಕೊಂಡು ಹೆಂಗೆ ಇವ್ರು ಕೇಸ್ಗಳು ಎಣಿತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟೇ ಅವ್ರಿಗೆ ಚೀಮಾರಿ ಹಾಕಿದೆ. ಅದರಲ್ಲಿ ನೀವೇನು ಹೇಳ್ತಾ ಇದ್ದೀರಾ, ಈ ಚಾರ್ಜ್ ಶೀಟ್ ಹಾಕಿ ಪೊಲೀಸ್ ಚಾರ್ಜ್ ಶೀಟಲ್ಲಿ ಇವ್ರ ಹೆಸರಿಲ್ಲ, SIT ಹಾಕಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಹೆಸರಿಲ್ಲ. ಇವರೇನೀಗ CBIದವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳ್ತಾ ಇದ್ದೀವಿ ಅಂತೇಳಿ ಗವರ್ನರ್ಗೆ ಲೆಟ್ರು ಕಳಿಸಿದ್ದಾರೆ, ಅದು ಪರ್ಮಿಷನ್ಗೆ ಕಳಿಸಿದ್ದಾರೆ. ಇಟ್ ಈಸ್ ಮ್ಯಾಟ್ರ್ ಆಫ್ ಕೋರ್ಟ್ ಹೇಳಬೇಕು ಅದು ಸರಿ ಇದೆಯಾ. ಅಕಸ್ಮಾತ್ ಪರ್ಮಿಷನ್ ಆರ್ಗ್ಯುಮೆಂಟ್ ಸೇಕು ಗವರ್ನರ್ ಪರ್ಮಿಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಈಸ್ ಗೋಯಿಂಗ್ ಟು ಕ್ವಶನ್. ಅದು ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವೆದರ್ ಕೊಡೋಂಥದ್ದು ಅಥವಾ ಮೂವ್ ಮಾಡಿರ್ತಕ್ಕಂಥದ್ದು CBI ಮಾಡ್ತಕ್ಕಂಥ ಸರಿನೋ ಇಲ್ವೋ ಅಂತೇಳಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಹಗರಣದಲ್ಲಿ ಎಲ್ಲೂ ಅವ್ರಿಗೆ ಆರೋಪಿ ಅಂತ ರುಜುವಾತಾಗಿಲ್ಲ. ಸೊ FIR ಸ್ಟೇಜ್ ಬಂದಾಗ ನಾವು ಅವ್ರ ರೆಸಿಗ್ನೇಷನ್ ತೊಗೊಂಡಿದ್ದು, ಸೊ ಮತ್ತೆ ಅವ್ರಿಗೆ ರೀಇನ್ಸ್ಟೇಟ್ ಮಾಡಿದ್ದೀವಿ. ಕೋರ್ಟಲ್ಲಿ ಏನಾದ್ರು ಇಫ್ ಎನಿ ಕನ್ವಿಕ್ಷನ್ ಮತ್ತೊಂದು ಅಗ್ರಿ. ಎಲ್ಲಿವರೆಗೂ ಅಗ್ರಿ ಅಂದ್ರೆ, ಈಗ ಅಗೇನ್ ಹೋಲಿಕೆ ಮಾಡ್ಲೇಬೇಕಲ್ಲ ಸರ್. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದಂತ ಸಂದರ್ಭ, ಅವ್ರೇನ್ ಖುದ್ದು ಪೇಪರ್ ತಗೊಂಡೋಗಿ ಲೀಕ್ ಮಾಡಲಿಲ್ಲ ಅಂತ ಅನ್ಕೊಳ್ಳೋಣ. ಆದ್ರೂ ನೈತಿಕತೆಯ ಒಂದು 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 ಗ್ರೌಂಡ್ಸ್ ಮೇಲೆ ರೆಸಿಗ್ನೇಷನ್ ಕೊಡಬೇಕು ಅಂತ ಬೀದಿಗಿಳಿದು ಹೋರಾಟ ಮಾಡಿದ್ದಾಯ್ತು, ರೆಸಿಗ್ನೇಷನ್ ತಗೊಂಡಿದ್ದಾಯ್ತು. ಆದ್ರೆ ಇಲ್ಲಿ ಸರ್, ಇವ್ರು ಖುದ್ದು ಮಾಡಿಲ್ಲ ಅಂತ ನೀವು ಹೇಳೋ ಮಾತನ್ನ ನಾನು ಒಂದು ಕ್ಷಣ ಒಪ್ಪಿದ್ರು ಕೂಡ, ಈ ರಾಜ್ಯ ಜನತೆ ಒಪ್ಪಿದ್ರು ಕೂಡ, ಅವರ ಬ್ಲಡ್ ರಿಲೇಟಿವ್ಸ್, ಅವರ ಸಿಸ್ಟರ್, ಅವರ ಬ್ರದರ್ ಇನ್ ಲಾ, ಅವ್ರ ಅಕೌಂಟ್ಗಳಿಗೆ ಯಾವ ಸಂಶಯಾಸ್ಪದ ಕಂಪನಿಗಳ ಜೊತೆ ವಹಿವಾಟಾಯ್ತು, ವ್ಯವಹಾರ ಆಯ್ತು, ಅವರ ಅಕೌಂಟ್ ಇಂದಾನೆ ಬಂತು. ಇದು ಮನೆ ಹೊಸ್ಲಿಗೆ ಬಂದು ನಿಂತ್ಕೊಳ್ಳಿಲ್ವ ಪ್ರಕರಣ ಅಂತ ಉದಾಹರಣೆ ಪ್ರಶ್ನೆ. ನಿಮ್ಮ ಅಲಿಗೇಷನ್ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಸರ್. ಅಲಿಗೇಷನ್ ಜಸ್ಟ್ ಅನ್ ಅಬ್ಸರ್ವೇಷನ್. ದಟ್ ಇಸ್ ನೀವು ಅಬ್ಸರ್ವೇಷನ್ ಅಂತ ತಗೊಳ್ಳಿ, ಅಲಿಗೇಷನ್ ಅಂತ ತಗೊಳ್ಳಿ. ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಅಲಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಐದರ್ ED ಆರ್ CBI. ದಟ್ ಇಸ್ ವಾಟ್. ಅದನ್ನೇ ನಾನು ಆಗ್ಲೇ ಹೇಳ್ದಂಥದ್ದು. ನೋಡಿ, ಈ ದೇಶದಲ್ಲಿ CBI ED ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ. ಅದನ್ನೇ ನಾನು ಆಗ್ಲೇ ಕೋಟ್ ಮಾಡಿದಂಥದ್ದು. ಎಷ್ಟು ಕೇಸ್ ಇದುವರೆಗೂ ED CBI ಹಾಕಿರ್ತಕ್ಕಂಥದ್ದು 2014ರಿಂದ ಇಲ್ಲಿವರೆಗೆ ಎಷ್ಟು ಕನ್ವಿಕ್ಷನ್ ಆಗಿದೆ? ನಾಟ್ ಇವನ್ 2%. ಅದ್ರ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ವೆದರ್ ಇಟ್ ಈಸ್ ಎ ಪೊಲಿಟಿಕಲ್ ಅಲಿಗೇಷನ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ BJP ಗವರ್ನಮೆಂಟ್. ಇಟ್ನಾಳ್ ಅವರೇ, ಈಗ ರಮೇಶ್ ಬಾಬು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ CBI ಅವ್ರನ್ನ ಬಳಸ್ಕೊಂಡಿದ್ದೆ ನಾಗೇಂದ್ರ ಅವ್ರನ್ನ ಫಿಕ್ಸ್ ಮಾಡೋದಿಕ್ಕೆ, ED ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನಾಗೇಂದ್ರ ಅವ್ರನ್ನ ಫಿಕ್ಸ್ ಮಾಡೋದಿಕ್ಕೆ. ನೀವು ಚನ್ನಬಸಪ್ಪ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ SIT ಕೊಟ್ಟಿರೋದು ಸರ್ಕಾರದ ಕೈಗೊಂಬೆ ರೀ. SIT CID ಇಂದಾನೆ ಒಂದು ತಂಡ ತೆಗೆದು ಹಾಕಿದಿರಿ. ನೀವು ಈ ತಂಡ ಮಾಡಿದ್ದೆ ನಾಗೇಂದ್ರನ್ ಖುಲಾಸೆ ಮಾಡ್ಲಿಕ್ಕೆ. ಎರಡೂ ಕಡೆ ವಾದ ಇದೆ.
ನಮ್ಮಂತವ್ರು ನಿಮ್ಮಂತವ್ರು ತಟಸ್ಥವಾಗಿ ಮಧ್ಯದಾರಿ ನಡೀತಿರೋರು ನಾವೆಲ್ಗೆ ಹೋಗೋಣ ಸರ್? ಪ್ಲೀಸ್ ಹೇಳಿ ಇಟ್ನಾಳ್ ಅವ್ರೆ. ಇಲ್ಲ ನಾನು ಇದನ್ನ ದಿಸ್ ಇಸ್ ನಾಟ್ ಎ ಟ್ರಯಲ್. ಹಾ? ನಾಗೇಂದ್ರ ಅವರ ಮೇಲೆ ಸಾಕ್ಷಿ ಆಧಾರಗಳನ್ನ ಪುರಾವೆಗಳನ್ನ ಎಕ್ಸಾಮಿನ್ ಮಾಡಿ ತೀರ್ಪು ಕೊಡೋದಕ್ಕೆ ಟ್ರಯಲ್ ಇದು ಅಲ್ಲ. ಅಲ್ಲ. ಮತ್ತೆ ಟ್ರಯಲ್ ವಿಧಾನಸೌಧನೂ ಅಲ್ಲ. ಅಲ್ಲ. ಆ ಟ್ರಯಲ್ ಮಾಡುವ ಅಧಿಕಾರ ರಮೇಶ್ ಬಾಬು ಅವ್ರಿಗೂ ಇಲ್ಲ, ಚನ್ನಬಸಪ್ಪ ಅವ್ರಿಗೂ ಇಲ್ಲ. ರೈಟ್. ಅದು ಕಾನೂನಿನ ಪ್ರಕ್ರಿಯೆ ಸರಿ. ಆದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು, ಅವಾಗಲೇ ಒಂದು ಮಾತು ಹೇಳಿದ್ರಿ, ನೈತಿಕತೆ, ಸಾರ್ವಜನಿಕ ಬದುಕಿನಲ್ಲಿ ಒಂದು ರಾಜಕೀಯ ಪಕ್ಷದ ನೈತಿಕತೆ ಏನು, ಒಂದು ಸರ್ಕಾರದ ಚಾರಿತ್ರ್ಯದ ಪ್ರಶ್ನೆ ಇದು. ಈಗ ಈ ನೈತಿಕತೆ ಬೇರೆಯವರ ಬಗ್ಗೆ ಉದಾಹರಣೆ ತಗೊಳ್ಳೋದು ಬೇಡವೇ ಬೇಡ. ನಾವು ರಮೇಶ್ ಬಾಬು ಉದಾಹರಣೆ ತಗೊಂಡಿದ್ದೆಲ್ಲ ಸರಿನೇ, ಬಿಜೆಪಿ ಜೆಡಿಎಸ್ ಎಲ್ಲ ಸರಿನೇ. ಆದ್ರೆ ಇದೇ ಮಂತ್ರಿ, ಇದೇ ನಾಗೇಂದ್ರ, ಇದೇ ಸರ್ಕಾರದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಆಗಿದ್ದ ನೈತಿಕತೆ ಈಗ ಎಲ್ಲಿ ಹೋಯ್ತು? ಇದು ಪ್ರಶ್ನೆ. ನಾನು ಅದಕ್ಕೆ ಕೇಳಿದೆ, ಆಗಿದ್ದ ನೈತಿಕತೆ ಈಗ ಎಲ್ಲಿ ಹೋಗಿದೆ? 2024 ರಾಜೀನಾಮೆ ತಗೊಂಡಿದ್ದೆ ತಪ್ಪಾಯ್ತಾ? ಪ್ಲೀಸ್ ಇಟ್ನಾಳ್ ಸರ್, ಪ್ಲೀಸ್. ನಾನು ಮುಗಿಸ್ತೇನೆ. ಮುಗಿಸ್ತೇನೆ. ಆಮೇಲೆ ಇನ್ನೊಂದು ಏನಂದ್ರೆ, ರಾಜೀನಾಮೆ ತಗೊಂಡು ತಪ್ಪಲ್ಲ, ಆ ರಾಜೀನಾಮೆ ತಗೊಂಡು ಸರಿ. ಈಗ ಮತ್ತೆ ಸಂಪುಟ ಕರ್ಕೊಂಡ್ಬಂದು ತಪ್ಪು ಮಾಡಿದಿರಿ ಒಂದು. ಮತ್ತೆ ಇನ್ನೊಂದು ನಿಖಿಲ್, ಇದು ಯಾಕಂದ್ರೆ ಅಟ್ ಸಮ್ ಲೆವೆಲ್ ಇಟ್ ಲುಕ್ಸ್ ವೆರಿ ಫಾರ್ಸಿಕಲ್. ನಿಮ್ಗೆ ಹೇಳಿದ್ನಲ್ಲ ನಾನು, ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ಸದನದಲ್ಲಿ ಚರ್ಚೆ ನಡೆಯೋದು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ದೇರ್ ಆರ್ ವೆರಿ ಪಿಕಂಟ್ ಇಶ್ಯೂಸ್ ದೇರ್. ಆಗ ಏನಾಗ್ಬಿಟ್ಟಿದೆ, ಈಗ ಅದಕ್ಕೆ ನೋಡಿದರೆ ನಾಗೇಂದ್ರ ಮಂತ್ರಿ ಆಗಿದ್ದಕ್ಕೆ ಕಾಂಗ್ರೆಸ್ನಲ್ಲಿನೇ ಅಸಮಾಧಾನ ಇದೆ. ಇವತ್ತು ಸಂಪುಟದಲ್ಲಿ ಎಷ್ಟು ಜನ ಇದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಜನ ಹೊರಗಡೆ ಅಸಮಾಧಾನದಿಂದ ಓಡಾಡ್ತಿದ್ದಾರೆ. ಹಿರಿಯರಿದ್ದಾರೆ, ಒಳ್ಳೆ ಜನ ಇದ್ದಾರೆ, ಹೊಸಬರಿದ್ದಾರೆ, ಮಹಿಳೆಯರಿದ್ದಾರೆ, ಅಸಮಾಧಾನಿತರಾಗಿ ಹೊರಗಡೆ. ಅವರೆಲ್ಲರಿಗೂ ಕೂಡ ನಾಗೇಂದ್ರ ಯಾಕೆ ಒಳಗಿದ್ದಾರೆ ಅಂತ ಸಮಸ್ಯೆ ಇದೆ. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತ ಭಿನ್ನ ಮತವನ್ನ ಈ ರೀತಿಯ ಪ್ರತಿಭಟನೆ ಮಾಡಿ ಬಿಜೆಪಿ ಅವರು ಕಾಂಗ್ರೆಸ್ನ ಒಗ್ಗೂಡಿಸಿದರು, ಮೊದಲನೇದ್ದು. ಆಮೇಲೆ ವಿರೋಧ ಪಕ್ಷ ಒಟ್ಟಾಗಿರ್ಬೇಕಿತ್ತಲ್ಲ ಈ ವಿರೋಧದಲ್ಲಿ, ಅದು ಕೂಡ ಒಟ್ಟಾಗಿಲ್ಲ. ಬಿಜೆಪಿ ಹೇಳ್ತಿದ್ರೆ ಸದನ ನಡೆಯಕ್ ಬಿಡೋದಿಲ್ಲ ನಾವು ರಾಜೀನಾಮೆ ಕೊಡುವವರೆಗೂ ಅಂತ. ಅದು ಅವ್ರು ಹೇಳ್ತಾರೆ. ಜೆಡಿಎಸ್ ಹೇಳ್ತಿಲ್ಲ, ಚರ್ಚೆ ಮಾಡೋಣ, ನಾವು ನೈಸ್ ಬಗ್ಗೆ ಚರ್ಚೆ ಮಾಡೋಣ, ಬಿಡದಿ ಬಗ್ಗೆ ಚರ್ಚೆ ಮಾಡೋಣ, ಬರದ ಬಗ್ಗೆ ಚರ್ಚೆ ಮಾಡೋಣ ಅವ್ರು ಹೇಳ್ತಾರೆ. ಎಲ್ಲಿಗೆ ಬಂತು ಕೊನೆಗೆ ಅಂದ್ರೆ ನಿಖಿಲ್, ಈ ಚರ್ಚೆ ನಡೆಯಲಿಲ್ವಲ್ಲ ಸದನದಲ್ಲಿ, ಅದಕ್ಕೆ ಬೇಸತ್ತು ಜೆಡಿಎಸ್ ಇಂದ ನಿನ್ನೆ ದಿನ ಪೇಪರ್ ಅಲ್ಲಿ ಜಾಹೀರಾತು ಕೊಡ್ತಾರೆ. ನೈಸ್ ವಿಚಾರದಲ್ಲಿ ಒಂದು ಪೂರ್ಣ ಪುಟದ ಜಾಹೀರಾತನ್ನು ಕೊಡ್ತಾರೆ. ನೈಸ್ ಅಲ್ಲಿ ಹೈಕೋರ್ಟ್ ಏನ್ ಹೇಳ್ತು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಏನೇನಾಗಿದೆ ಅನ್ನೋದನ್ನ ಜಾಹೀರಾತು ಕೊಡ್ಬೇಕಾಯ್ತು ಜೆಡಿಎಸ್ ಮತ್ತು ಅವರ ಬೆಂಬಲಿಗರು. ಹೀಗಿರುವಾಗ ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಅದು ಒಗ್ಗೂಡಿ ಯಾವ ವಿಚಾರದಲ್ಲಿ ವಿರೋಧ ಪಕ್ಷ ಒಮ್ಮತ ಮೂಡಬೇಕಿತ್ತು ಅಲ್ಲಿ ಬಿರುಕು ಮೂಡಿದೆ. ಅಲ್ಲ ಇಟ್ನಾಳ್ ಸರ್, ನಾನ್ ಏನ್ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ನೀವು ಕೇಳಿದಿರಿ. ಅಂದ್ರೆ ನಾ ಏನ್ ಹೇಳಿದೆ, ಬಿಕ್ಕಟ್ನಲ್ಲಿ ಇದ್ದಂತ ಬಿಜೆಪಿಗೆ ಒಗ್ಗಟ್ಟಾಗೋದಿಕ್ಕೆ ನಾಗೇಂದ್ರ ಪ್ರಕರಣ ಒಂದು ಅವಕಾಶ ಕೊಡ್ತಾ ಅಂತ. ನೀವೇನ್ ಹೇಳಿದ್ರಿ, ಕಾಂಗ್ರೆಸ್ 3 ಭಾಗ ಆಗೋಗಿತ್ತು, ಅವ್ರು ಒಂದಾಗೋದಿಕ್ಕೆ ಬಿಜೆಪಿ ಅವಕಾಶ ಮಾಡ್ಕೊಡ್ತು ಬೈ ಈ ತರದ ಒಂದು ತೀವ್ರವಾದ ವಿರೋಧ ಮಾಡಿ ಅಂತ. ನಮ್ಮ ವಿಶ್ಲೇಷಣೆ ವ್ಯತಿರಿಕ್ತ ಅಭಿಪ್ರಾಯಗಳು ಬರ್ತಿರುವಂತದ್ದು. ಬಟ್ ಎನಿವೆ, ಥ್ಯಾಂಕ್ಸ್ ಫಾರ್ ದಟ್ ಕಾಮೆಂಟ್. ಚನ್ನಬಸಪ್ಪ ಅವರೇ, ಕಮ್ ಟು ಯು. ನೋಡಿ, ರಮೇಶ್ ಬಾಬು ಅವರು ಮಾತನಾಡಿದ್ರು, ಅವರು ಹೇಳಿದ್ರು, ಸರ್ ಪ್ರಶ್ನೆ ಇರೋದು, ನೀವು ನಿಮ್ಮ ಮನೆಗೇನೆ ಅನ್ವಯಿಸದೇ ಇರುವಂತಹ ನಿಯಮಗಳನ್ನ ಪಕ್ಕದ ಮನೆಯವ್ರಿಗೆ ಅನ್ವಯಿಸೋದಕ್ಕೆ ಹೋಗೋದು ಎಷ್ಟು ಸರಿ ಅನ್ನೋದು ಒಂದು ನಾರ್ಮಲ್ ಪಾಯಿಂಟ್. ನಾನು ನಿಮಗೆ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಸಾಕ್ಷ್ಯಾಧಾರದ ರೀತಿನಲ್ಲಿ ಇದೆ ರಮೇಶ್ ಬಾಬು ಸರ್, ನೀವು ಹೆಂಗೆ ಇದನ್ನ ತಪ್ಪಿಸ್ಕೋತೀರಿ, ಹೆಂಗೆ ಇದನ್ನ ಸಮರ್ಥಿಸ್ಕೋತೀರಿ ಪ್ಲೀಸ್ ಹೇಳಿದ್ರು. ಎಲ್ಲಿ ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿದೆ, ಎಲ್ಲ ಅಪರಾಧಿ ಅಂತ ಎಲ್ಲ ಆಗಿದೆ. FIR ಸ್ಕ್ವಾಶ್ ಆಗಿದೆಯಾ? ಆಗಿಲ್ಲ ಸರ್. 31 ಕೇಸ್ ಇದ್ದವು, ಅದನ್ನೆಲ್ಲ ಸೇರಿ ಕ್ಲಬ್ ಮಾಡಿದ್ದಾರೆ. ಈಗ 30 ಜನ ಆರೋಪಿಗಳಿದ್ದಾರೆ.